ಇವತ್ತು ನಾವು ಹಾವೇರಿಯಲ್ಲಿ ಬಂದಿದ್ದೀವಿ. ಇವತ್ತು ಹುಕ್ಕೇರಿ ಮಠದ ಮಹಾಸ್ವಾಮಿಗಳವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾವೇರಿಯಲ್ಲಿ ಕೃಷಿ ಮೇಳ ಹಾಗೂ ಜಾನುವಾರು ಜಾತ್ರೆನ ಹಮ್ಮಿಕೊಂಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ಏನೇನು ವಿಶೇಷತೆಯಾಗಿ ನೋಡ್ಕೊಂಬರೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಬಯರ್ ಕ್ರಾಪ್ ಸೈನ್ಸ್ ಹಾವೇರಿಯಿಂದ ನಾವು ಇಲ್ಲಿ ಒಂದು ಡಿಕಾಲ್ 9256 ಎಂಬತಕ್ಕಂಥ ತಳಿಯಿಂದ ಕೇದಾರನಾಥ ಟೆಂಪಲನ್ನು ರೆಡಿ ಮಾಡಿದ್ದೀವಿ. ಇದು ಏನಪ್ಪ ಅಂತಾರೆ ಎಂಟೈರ್ಲಿ ಮೆಕ್ಕೆಜೋಳದ ತೆನೆಗಳಿಂದ ಮಾಡಿರೋದು. ಬಯರ್ ಕಂಪ್ನಿಯಿಂದ ನಾವು ಸುಮಾರು ಬೇರೆ ಬೇರೆ ಥರದ ಒಂದು ಆ್ಯಕ್ಟಿವಿಟಿ ಮಾಡ್ತಿದ್ವಿ. ಈ ಒಂದು ಹಾವೇರಿಯ ಹುಕ್ಕೇರಿ ಮಠದ ಜಾತ್ರಾ ಅಂಗವಾಗಿ ಕೃಷಿ ಮೇಳವನ್ನು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕೃಷಿ ಇಲಾಖೆಯಿಂದ ಹಮ್ಮಿಕೊಳ್ಳಾರೆ. ಸೊ ಅದರೊಳಗೆ ನಾವು ಭಾಗಿಯಾಗಕ್ಕೆ ಖುಷಿ ಪಡ್ತೀವಿ. ಸೊ ಏನಪ್ಪ ಅಂತಂದ್ರೆ ಕೇದಾರನಾಥಕ್ಕೆ ಎಲ್ಲರೂ ಹೋಗೋಕ್ಕಾಗಲ್ಲ. ನಾವು ಎಲ್ಲ ರೈತರಿಗಾಗಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ, ಕೇದಾರನಾಥಕ್ಕೆ ಹೋಗ್ಬೇಕು, ಕೇದಾರನಾಥದ ಮುಂದೆ ಫೋಟೋ ತೆಗೆಸ್ಕೋಬೇಕಂತೇಳಿ. ಆ ಒಂದು ವಿಚಾರದ ಜೊತೆಗೆ ರೈತರಿಗೂ ಸಹ ಇದು ಒಂದು ಹಾವೇರಿ ಏನಪ್ಪ ಅಂದ್ರೆ ಮೆಕ್ಕೆಜೋಳದ ಕಣಜ. ಇಲ್ಲಿನ ರೈತರು ಹೆಚ್ಚೆಚ್ಚಾಗಿ ಬೆಳೆಯುವಂಥ ಬೆಳೆ ಯಾವುದಪ್ಪ ಅಂದ್ರೆ ಮೆಕ್ಕೆಜೋಳ. ಸೊ ಹಂಗಾಗಿ ರೈತರಿಗೆ ಮೆಕ್ಕೆಜೋಳದ ಬಗ್ಗೆ ಪ್ರೀತಿ, ಅದೇ ರೀತಿ ಕೇದಾರನಾಥ ಬಗ್ಗೆ ಇರುವಂಥ ನಂಬಿಕೆಯ ಮತ್ತು ಭಕ್ತಿಯ ಒಂದು ಇದನ್ನ ಇಟ್ಕೊಂಡು ನಾವು ಕೇದಾರನಾಥವನ್ನು ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಡಿಕಾಲ್ 9256 ಎಂಬತಕ್ಕಂಥ ಬಯರ್ ಕಂಪ್ನಿಯ ಒಂದು ಮೆಕ್ಕೆಜೋಳ ತೆನೆಯಿಂದ ನಾವು ರೆಡಿ ಮಾಡಿದ್ವಿ. ಅದೇ ರೀತಿ ಎಂಟೈರ್ ಕಂಪೌಂಡನ್ನು ಸಹ ನಾವು ತೆನೆಯಿಂದ ರೆಡಿ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು 5,000ರಿಂದ 6,000 ಜನ ಬಂದು ಆಲ್ರೆಡಿ ವೀಕ್ಷಣೆ ಮಾಡಿ ಹೋಗಿದ್ದಾರೆ 2026ನೇ ತಾರೀಕು ಡಿಸೆಂಬರಲ್ಲಿ. ಸೊ ಒಳಗಡೆನೂ ಸಹ ನೀವು ನೋಡ್ಬೋದು ಶಿವನ ಮೂರ್ತಿ ಲಿಂಗು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನೀವು ನೋಡ್ಬೋದು ಎಂಟೈರ್ ಏನು ನೀವು ಕೇದಾರನಾಥಂದ ಒಂದು ದೇವಸ್ಥಾನ ನೋಡ್ತೀವಿ, ಎಂಟೈರ್ ಸೇಮ್ ಮಿನಿಯೇಚರ್ ಇದು. ಸೊ ಅದ್ರ ಜೊತೆಗೆ ರೈತರಿಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಮೆಕ್ಕೆಜೋಳ ಇಂಪಾರ್ಟೆಂಟ್ ಬೆಳೆಯುವಂಥ ರೈತರು ಇರೋದ್ರಿಂದ, ಮೆಕ್ಕೆಜೋಳ ಬೆಳೆಯೋ ರೈತರು ಇರೋದ್ರಿಂದ ಸೊ ಒಂದೇನಪ್ಪ ಅಂದರೆ ಇಲ್ಲಿ ನಾವು ಅವರಿಗೆ ಬರೀ ಕೇದಾರನಾಥ ಒಂದೇ ತೋರಿಸಲ್ಲ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮೇನ್ ರೈತ ಬೆಳಿಬೇಕಂದ್ರೆ ಬಿತ್ತನೆ ಸಿದ್ಧತೆ. ಒಂದೇನಪ್ಪ ರೈತರು ಭೂಮಿಯನ್ನು ಸರಿಯಾಗಿ ಉಳುಮೆ ಮಾಡಬೇಕು. ಬೇಸಿಗೆ ಒಳಗೆ ಚೆನ್ನಾಗಿ ಉಳುಮೆ ಮಾಡಿ ಅದನ್ನು ಮಳೆಗಾಲದೊಳಗೆ ಸರಿಯಾಗಿ ಸ್ಪೇಸಿಂಗ್ ಕೊಟ್ಕೊಂಡು, ಇಲ್ಲಿ ನಾವು ಸ್ಪೇಸಿಂಗ್ ತೋರಿಸಿದ್ದೀವಿ. ಒಂದು ಸಾಲಿಂದ ಸಾಲಿಗೆ ಎಷ್ಟಿರಬೇಕು, ಕಾಳಿಂದ ಕಾಳಿಗೆ ಬೀಜ ಎಷ್ಟಿರಬೇಕು, ಅದು ಸಾಲಿಂದ ಸಾಲಿಗೆ ಸುಮಾರು 24 ಇಂಚು, ಅದೇ ರೀತಿ ಕಾಳಿಂದ ಕಾಳಿಗೆ 10 ಇಂಚು. ವೆರೈಟಿ ಮೇಲೆ ಇದು ಡಿಫ್ರೆನ್ಸ್ ಆಗುತ್ತೆ. ಬಟ್ ಏನಪ್ಪ ಅಂದ್ರೆ ಸಸಿ ಸಂಖ್ಯೆಯನ್ನು ಸರಿಯಾಗಿ ಮೇಂಟೈನ್ ಮಾಡೋದು ಮೆಕ್ಕೆಜೋಳ ಬೆಳೆಯುವಂಥ ರೈತರಿಗೆ ಆದಾಯವನ್ನು ಅಭಿವೃದ್ಧಿ ಮಾಡೋಕ್ಕೆ ಒಂದು ಏನಪ್ಪ ಅಂದ್ರೆ ಶೂನ್ಯ ಇನ್ವೆಸ್ಟ್ಮೆಂಟ್ ₹1 ಬಟ್ ಏನಪ್ಪ ಅಂದ್ರೆ ಜಾಣತನದಿಂದ ಕಾಳಿಂದ ಕಾಳಿಗೆ ಸಾಲಿಂದ ಸಾಲಿಗೆ ಆ ಒಂದು ತಳಿ ಆಧಾರಿತ ನಾವು ಮಾಡಿದರೆ ಒಳ್ಳೆಯದು. ಅದೇ ರೀತಿ ಬೀಜದ ಆಯ್ಕೆ ಡಿಕಾಲ್ ಒಂದು ಏನಪ್ಪ ಅಂದ್ರೆ ಹಾವೇರಿ ಜಿಲ್ಲೆ ಒಳಗೆ ಮೆಕ್ಕೆಜೋಳ ಬೆಳೆಯುವಂಥ ರೈತ ಇಡೀ ಕರ್ನಾಟಕ ಆಗಿರ್ಬೋದು, ಎಲ್ಲೇ ನಮ್ಮ ದೇಶದಲ್ಲಿ ಸಹ ಡಿಕಾಲ್ ಅನ್ನೋದು ಒಂದು ಒಳ್ಳೆ ಬ್ರ್ಯಾಂಡ್, ರೈತರಿಗೆ ಒಂದು ನಂಬಿಕೆ. ಸೊ ಡಿಕಾಲ್ ಒಳಗೆ ನಮಗೂ ಸುಮಾರು ತಳಿಗಳಿದಾವೆ. ಒಂದು ಮಳೆ ಆಶ್ರಿತ ಇರ್ಬೋದು, ಅದೇ ರೀತಿ ನೀರಾವರಿ ಮೇಲೆ ಬೆಳೆಯುವಂಥ ತಳಿಗಳಿರ್ಬೋದು. ಈ ಒಂದು ಹಾವೇರಿ ಜಿಲ್ಲೆ 9133 ಅಂತಕ್ಕಂಥ ತಳಿ ಒಂದು ಭಾಳ ಪಾಪ್ಯುಲರ್ ಅಂತ ತಳಿ. ಎಲ್ಲ ರೈತ ಬಾಂಧವರು ಒಂದು 100 ಜನ ರೈತರಂದರೆ ಒಂದು 60 ಜನ 20 ಜನ ಈ ಒಂದು ತಳಿ ಬಗ್ಗೆ ಗೊತ್ತು. ಅದೇ ರೀತಿ ಹೊಸದಾಗಿ 9178 ನೀರಾವರಿ ಅಂತ ತಳಿ. ಅದೇ ರೀತಿ ಈಗ ಹೊಸದಾಗಿ ನಾವು ಬಂದಿರುವಂಥ ತಳಿ ಅಂದರೆ 9256 ಡಿಕಾಲ್ 9256 ಈ ಒಂದು ಹೊಸದಾಗಿ ಬಂದಿರುವಂಥ ತಳಿ. ಇದರಿಂದ ನಮಗೆ ಒಂದೇನಪ್ಪ ಅಂತಂದ್ರೆ ಉದ್ದವಾದ ತೆನೆ ಬರುತ್ತೆ, ಸಮಾನ ತೆನೆಗಳು. ಒಂದು ಹೊಲ ನೀವು ಕರೆಕ್ಟಾಗಿ ನೋಡಿದರೆ ಒಂದು ಹೆಚ್ಚು ಕಡಿಮೆ ತೆನೆ ಇರಲ್ಲ, ಸೈಜ್ ಸಮಾನ ಅಂತ ಇರುತ್ತೆ. ಕಿತ್ತಳೆ ಬಣ್ಣದ ಕಾಳುಗಳು, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಳ್ಳೆ ತೂಕ, ಕಾಳಿನ ತೂಕ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಈ ಒಂದು ಬೀಜ ಆಯ್ಕೆ ಮಾಡೋಕ್ಕೆ ಇಷ್ಟು ಇಂಪಾರ್ಟೆಂಟು. ಎಲ್ಲ ಹವಾಮಾನಕ್ಕೂ ಹೊಂದ್ಕೊಳುತ್ತೆ. ಹಾವೇರಿ ಒಳಗೆ ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಎಲ್ಲ ಥರದ ವಾತಾವರಣ ಹಾವೇರಿ ಒಳಗೆ ಐತಿ. ಮಳೆ ಆಶ್ರಿತ, ಒಣ ಬೇಸಾಯ, ಹೆಚ್ಚು ಮಳೆ ಆಗುವಂಥ ಮಲೆನಾಡಿರೋದ್ರಿಂದ ಎಲ್ಲ ಹವಾಮಾನಕ್ಕೂ ಹೊಂದ್ಕೊಳ್ಳುವಂಥ ತಳಿ ಇಲ್ಲಿ ಬೇಕಾಗತ್ತೆ. ಹಾಗಾಗಿ ಒಂದು ಡಿಕಾಲ್ 9256 ಏನೈತಲ್ಲ ಎಲ್ಲ ಹವಾಮಾನಕ್ಕೂ ಹೊಂದ್ಕೊಳ್ಳುವಂಥ ತಳಿ. ಅದೇ ರೀತಿ ನಮ್ಮದು ಹೊಸದಾಗಿ 9247 ಅಂತ ಒಂದು ತಳಿ ಐತಿ, ಅದು ಸಹ ಎಲ್ಲ ಹವಾಮಾನಕ್ಕೂ ಹೊಂದ್ಕೊಳುತ್ತೆ. ಈಗ ನೀವು ಇನ್ನೊಂದು ನೋಡ್ಬೋದು, ಅಲ್ಲೇ ಮೆಕ್ಕೆಜೋಳದ ಬೆಳೆ ನಿರ್ವಹಣೆ. ಮೆಕ್ಕೆಜೋಳ ಬೆಳಿಬೇಕಪ್ಪ ಅಂತಂದ್ರೆ ಭೂಮಿ ಮತ್ತು ನಾವು ಫಲವತ್ತತೆ ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ನಾವು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು. ಒಂದು ಏನಪ್ಪ ಬೀಜದ ಆಯ್ಕೆ ನಾವಿಲ್ಲಿ ಡಿಕಾಲ್ ಅಂತ ಹೇಳಿದ್ವಿ.
ಅದ್ರ ಜೊತೆಗೆ ನೆಕ್ಸ್ಟ್ ಮೆಕ್ಕೆಜೋಳದಾಗ ಬರುವಂಥದ್ದು ಏನಪ್ಪಾ ಅಂತಂದ್ರೆ ಕಳೆ ನಿರ್ವಹಣೆಗೆ ನಮ್ಮ ಬಯರ್ ಕಂಪ್ನಿ ಒಳಗ ಒಳ್ಳೆ ಔಷಧಿ ಅಂತಪ್ಪ ಅಂತಂದ್ರೆ ಲಾಡೀಸ್ ಅಂತೇಳಿ. ಈ ಲಾಡೀಸನ್ನ ನಾವು 15ರಿಂದ 20 ದಿನದೊಳಗಡೆ ನಾವು ಮೆಕ್ಕೆಜೋಳದ ಬರುವಂಥ ಕಳೆಗಳಿಗೆ ಸಿಂಪಡಣೆ ಮಾಡಿದ್ರೆ ಒಂದು ಏನಪ್ಪಾ ಅಂತಂದ್ರೆ ಕಟಾವಿನವರೆಗೂ ಯಾವುದೇ ರೀತಿ ಕಳೆಯನ್ನ ನಾವು ನಿರ್ವಹಣೆ ಇಟ್ಕೋಬಹುದು. ಅದೇ ರೀತಿ ಬರೋದು ಲದ್ದಿ ಹುಳ ಅದ ಏನಪ್ಪಾ ಅಂತಂದ್ರೆ ವಯಾಗುವಂತ ಒಂದು ಪ್ರಾಡಕ್ಟ್ ಇದೆ ನಮ್ದು. ಅದನ್ನ 100 ml ಅನ್ನ ಒಂದು 25ರಿಂದ 30 ದಿನಕ್ಕೆ ಸಿಂಪಡಣೆ ಮಾಡಿದ್ರೆ ನಿಮ್ಗೆ ಆರಾಮ್ ಒಂದು 80% ಹತೋಟಿಯಾಗಿರುತ್ತೆ. ಅದೇ ರೀತಿ ಈಗ ಮೆಕ್ಕೆಜೋಳ ಕಂಟಿನ್ಯೂ ನಾವು ಬೆಳೆತಿರೋದ್ರಿಂದ ರೋಗಗಳ ಬಾಧೆಗಳನ್ನು ಬರುತ್ತಾ, ಇಳುವರಿನೂ ಜಾಸ್ತಿ ಮಾಡಬೇಕು. ಹಾಗಾಗಿ ನೇಟಿವ್ ಅಂತೇಳಿ 140 ಗ್ರಾಮ್ ಒಂದು ಎಕರೆಗೆ ನಾವು ಇದು ಮಾಡೋದ್ರಿಂದ ಎಲೆ ಮೇಲೆ ಬರುವಂಥ ಎಲ್ಲ ರೋಗಗಳನ್ನು ಹತೋಟಿ ಮಾಡ್ಬೋದು. ಅದ್ರ ಜೊತೆಗೆ ನಮಗೇನಪ್ಪ ಅಂತಂದ್ರೆ ಇಳುವರಿ ಒಳಗೂ ನಾವು ಹೆಚ್ಚಿನ ನಿರೀಕ್ಷೆ ಮಾಡ್ಬೋದು. ಮತ್ತೆ ಕ್ವಾಲಿಟಿ ಗ್ರೇನ್ಸ್ ಬರ್ತಾವೆ, ಅತ್ಯುತ್ತಮವಾದಂಥ ಕಾಳುಗಳು ಬರ್ತಾವೆ. ಹಂಗಾಗಿ ಈ ಸಂಪೂರ್ಣವಾಗಿ ಈ ಒಂದು ಬೆಳೆ ನಿರ್ವಹಣೆ ಮೆಕ್ಕೆಜೋಳದಲ್ಲಿ ನಾವು ಬಯರ್ ಕಂಪ್ನಿ ಶೆಡ್ಯೂಲನ್ನು ಅನ್ವಯಿಸ್ಕೊಂಡ್ರೆ ಒಳ್ಳೆ ಇಳುವರಿ ನಾವು ನಿರೀಕ್ಷೆ ಮಾಡ್ಬೋದು. ಎಲ್ಲರಿಗೂ ಈ ಒಂದು ಏನಪ್ಪ ಕೇದಾರನಾಥ ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಇದು ನಮ್ಮ ಕೃಷಿ ಇಲಾಖೆಯಿಂದ ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ 2020 ಸಲುವಾಗಿ ಈ ಒಂದು ಕಾರ್ಯಕ್ರಮ ಹಚ್ಕೊಂಡಿವಿ. ಇದು ಪ್ರತಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳವನ್ನ ಆಯೋಜನೆ ಮಾಡುವಂತ ವ್ಯವಸ್ಥೆ ಇರ್ತಕ್ಕಂಥದ್ದು. ಇದು ನಮ್ಮ ಡಿಸ್ಟಿಕ್ ಅಲ್ಲಿ ಈ ಸರಿ ನಾವು ಮಾಡಿರ್ತಕ್ಕಂಥದ್ದು. ಅಂದ್ರೆ ತಮಗೆಲ್ಲ ತಿಳಿದಂತೆ ಸಿರಿಧಾನ್ಯಗಳು ಅಂತಂದ್ರೆ ಹಿಂದೆಲ್ಲ ಕಿರುಧಾನ್ಯಗಳು ಅಂತ ಕರಿತಾ ಇದ್ರು. ಅಂದ್ರೆ ನಾವು ಇನ್ನೊಂದು ವಚನವನ್ನು ಕೇಳ್ತಿದ್ವಿ, ರಾಗಿಯನ್ನು ಉಂಬುವನು ನಿರೋಗಿ ಆಗುವನು, ರಾಗಿ ಭೋಗಿಗಳೆಲ್ಲ ಬಡವರಿಂಗಾಗಿ ಬೆಳೆದಿದ್ದು ಸರ್ವಜ್ಞ ಅಂತ ಕೇಳಿದೀವಿ. ಅಂದ್ರೆ ಹಿಂದೆ ಮನೇಲಿ ಏನೂ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ರಾಗಿ ಹಿಟ್ಟಾದ್ರೆ ಇರ್ತದಂತೆ, ಅದನ್ನು ಊಟ ಮಾಡಿ ಬದುಕ್ತಾ ಇದ್ರು. ಅಂದ್ರೆ ಏನು ಇಲ್ಲ ಅಂತಾರೆ ಬಡವರಿಗಾಗಿ ಇವೆಲ್ಲ ರಾಗಿಗಳು ಅಂತ ಹೇಳ್ತಾರೆ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ನಾವ್ ಏನಾಗ್ತಿದ್ದೇವೆ ಅಂತಂದ್ರೆ ಸರಿಸುಮಾರು 35ರಿಂದ 40 ವರ್ಷಕ್ಕೆ ಶುಗರ್ ಬರೋದಾಗ್ಲಿ, BP ಬರೋದಾಗ್ಲಿ, ಈ ರೀತಿ ರೋಗಗಳು ಬರ್ತಾ ಇರೋದ್ರಿಂದ ಹೆಚ್ಚು ಸಿರಿಧಾನ್ಯಗಳಿಗೆ ಪ್ರಾಧಾನ್ಯತೆ ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೆಚ್ಚು ಫೈಬರ್ ಕಂಟೆಂಟ್ ಇರ್ತಕ್ಕಂಥದ್ದು ಹಾಗೂ ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳ್ಬಿಟ್ಟು ನಾವು ಇದು ಬಳಕೆ ಮಾಡ್ತಾ ಇದೀವಿ ಇವತ್ತು. ಸೊ ಹಾಗಾಗಿ ಇವತ್ತೆಲ್ಲ ನಾವು ಶ್ರೀಮಂತರಿಗಾಗಿ ಈ ಸಿರಿಧಾನ್ಯಗಳನ್ನ ಕೊಡ್ತಕ್ಕಂಥ ಪದ್ಧತಿಗಳು ಬಂದಿದೆ. ಸೊ ಹಾಗಾಗಿ ಇವತ್ತಿನ ದಿವಸ ತಮಗೆ ತಿಳಿದ್ರು ಹಾಗೆ ರಾಗಿ, ಸಾವಿ, ನವಣೆ, ಸಜ್ಜೆ, ಊದಲು, ಬರಗು ಎಲ್ಲವುಗಳನ್ನು ಇವತ್ತು ನಾವೇನ್ ಬಳಸ್ತಾ ಇದ್ದೀವಿ ಅಂತಂದ್ರೆ ಸಿರಿಧಾನ್ಯಗಳಾಗಿ ಬಳಕೆ ಮಾಡ್ತಾ ಇದ್ದೇವೆ. ಸೊ ಅದ್ರ ಒಂದು ನಿಟ್ಟಿನಲ್ಲಿ ರೈತರಲ್ಲಿ ಹಾಗೂ ಜನಸಾಮಾನ್ಯರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್ ಮೂಡ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಆ ಧಾನ್ಯಗಳನ್ನು ಬಳಕೆ ಮಾಡಿ ಒಂದು ಸಿರಿಧಾನ್ಯ ರಂಗೋಲಿಯನ್ನ ಹಾಕಿದ್ದೇವೆ. ಅಂದ್ರೆ ಹೆಚ್ಚು ಇದ್ರ ಬಗ್ಗೆ ಪ್ರಚಾರಗಳನ್ನ ಕೈಗೊಳ್ಳಲಿಕ್ಕೆ ಮಾಡಿರ್ತಕ್ಕಂಥದ್ದು. ರಾಗಿ, ಸಾಮೆ, ಹಾರ್ಕ, ಕೊರ್ಲು, ಜೋಳ, ಸಜ್ಜೆ, ನವಣಿ, ಬರಗು ಇವೆಲ್ಲವುಗಳನ್ನು ಬಳಕೆ ಮಾಡಿ ಈ ಒಂದು ಸಿರಿಧಾನ್ಯವನ್ನ ರಂಗೋಲಿಯನ್ನು ತಯಾರು ಮಾಡಿದ್ದೇವೆ. ಇದು ಜಿಲ್ಲಾ ಮಟ್ಟದಲ್ಲಿ ನಡೆರ್ತಕ್ಕಂಥ ಕಾರ್ಯಾಗಾರ 26 ಹಾಗೂ 27ನೇ ತಾರೀಕಿಗೆ 2 ದಿನಗಳ ಕಾಲ ಇದು ರೈತರ ಒಂದು ಪ್ರದರ್ಶನಕ್ಕಾಗಿ ಇಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೇವೆ. ಕೃಷಿ ಅಧಿಕಾರಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ. ಸೊ ಒಂದು ಇದ್ರ ಬಗ್ಗೆ ಸಣ್ಣ ಪರಿಚಯವನ್ನು ತಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದೇವೆ. ಧನ್ಯವಾದಗಳು.